ಮಧ್ಯಾಹ್ನ 12:30 1 ಗಂಟೆಗೆ ಇಡೀ ಟ್ರಸ್ಟ್ನ ಎಲ್ಲ ಸದಸ್ಯರು ಹೋಗಿ ಪ್ರಧಾನ ಧರ್ಮದರ್ಶಿಗಳಾಗಿರ್ತಕ್ಕಂಥ BC ಉಮಾಪತಿಯವರ ನೇತೃತ್ವದಲ್ಲಿ ಅವರ ಆಚಾರ ವಿಚಾರಗಳು ಬೇರೆ ಬೇರೆ ಏನೆಲ್ಲ ಕಾರಣಗಳಿಂದ ಅವರನ್ನು ಈ ಪೀಠದಿಂದ ಪದಚ್ಯುತಿಗೊಳಿಸ್ತೀವಿ ಅಂತ ಚರ್ಚೆ ಮಾಡಿ ಅವರನ್ನು ಪದಚ್ಯುತಿಗೊಳಿಸಿದ್ವಿ ನಿನ್ನೆ ಮಧ್ಯಾಹ್ನ. ಅದಾದ ನಂತರ ಸಂಜೆ ಅವರು ಕೆಲವೊಂದು 100ರಿಂದ 150 ಜನ ಭಕ್ತರನ್ನ ಕರ್ಕೊಂಡು ಪೀಠದಲ್ಲಿ ಒಂದು ಸಭೆ ಮಾಡ್ತಾರೆ. ಸಭೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮಸಾಜ್ ಪ್ರಿಯ ಉಚ್ಚಟಿತ ಸ್ವಾಮಿ ವಚನಾನಂದ ಸ್ವಾಮಿ ಅವರು ಮಾತನಾಡ್ತಾರೆ. ಇವತ್ತು ಸಿರಿಗೆರೆ ಶ್ರೀಗಳ ಜೊತೆಗೆ ನಾನು ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯದಲ್ಲಿ ಇರೋದೇ ತಪ್ಪ. ಇವತ್ತು ಸಿರಿಗೆರೆ ಶ್ರೀಗಳ ಬಗ್ಗೆ ಏನೆಲ್ಲ ಉಮಾಪತಿಯವರ ಆಪಾದನೆಗಳನ್ನು ಮಾಡ್ತಾರೆ, ಕ್ಷುಲ್ಲಕವಾಗಿ ಮಾತನಾಡ್ತಾರೆ ಅಂತ ವಚನಾನಂದ ಶ್ರೀಗಳು ಅಲ್ಲಿ ಮಾತಾಡೋದನ್ನು ನಾನು ಕೂಡ ಮಾಧ್ಯಮಗಳಲ್ಲಿ ನೋಡಿದೆ. ಉಚ್ಚಟಿತ ವಚನಾನಂದ ಸ್ವಾಮಿಗಳೇ, ಸಿರಿಗೆರೆ ಶ್ರೀಗಳ ಜೊತೆ ಉಮಾಪತಿಯವ್ರದ್ದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇದೆ. ಮೊನ್ನೆ ಏನು ನಿಮ್ಮ ಆಚಾರ ವಿಚಾರಗಳನ್ನು ತಿದ್ದಬೇಕು ಅಂತಕ್ಕಂಥ ಗೊಂದಲ ಏನಾಯಿತು, ಅವತ್ತು 41 ನಿಮಿಷಗಳ ಕಾಲ ಸಿರಿಗೆರೆ ಜಗದ್ಗುರುಗಳೇ ಉಮಾಪತಿಯವರಿಗೆ ಫೋನ್ ಮಾಡಿ, ಉಮಾಪತಿಯವರೇ ಇವತ್ತು ಇದು ಮಠದ ಆಂತರಿಕ ವಿಚಾರ, ದಯಮಾಡಿ 24ನೇ ತಾರೀಕಿನ ದಿವಸ ನೀವು ಮೀಟಿಂಗನ್ನು ಕರೆದಿದ್ದೀರಿ, ಆ ಮೀಟಿಂಗನ್ನು ನೀವು ಮುಂದಕ್ಕೆ ಹಾಕಿ ಇದು ನಾನು ಡೆಲ್ಲಿ ಒಳಗಿದ್ದೀನಿ, ನಾನು 28ನೇ ತಾರೀಕಿನ ದಿವಸ ಸಿರಿಗೆರೆಗೆ ಬರ್ತೀನಿ, ಒಂದು ದಿನಾಂಕ ನಿಗದಿ ಮಾಡೋಣ, ನೀವು ಮತ್ತು ಅವರು ಎಲ್ಲರೂ ಕೂಡಿ, ಯಾಕಂದರೆ ನಿಮ್ಮದೊಂದು ಭಾಳ ದೊಡ್ಡ ಸಮಾಜ, ನಿಮ್ಮ ಸಮಾಜದ ಬಗ್ಗೆ ಸಿರಿಗೆರೆ ಪೀಠಕ್ಕೆ ಭಾಳವಷ್ಟು ಒಂದು ಪ್ರೀತಿ ಇದೆ, ನಾವೆಲ್ಲ ಸೇರಿ ಒಂದು ಕೂತು ಮಾತಾಡಿ ಇದನ್ನೊಂದು ರಾಜಿ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಸಿರಿಗೆರೆ ಜಗದ್ಗುರುಗಳೇ ಸುಮಾರು ಅವರು ಅಲ್ಲಿ ಡೆಲ್ಲಿ ಒಳಗೆ ಬ್ಯುಸಿ ಇದ್ರೂ ಕೂಡ 41 ನಿಮಿಷಗಳ ಕಾಲ ಉಮಾಪತಿಯವ್ರ ಜೊತೆ ಮಾತಾಡಿದರು. ಉಮಾಪತಿಯವರು, ಸ್ವಾಮೀಜಿಯವರೇ ನಿಮಗಿಂತನೂ ದೊಡ್ಡದಿನ್ನೇನಿಲ್ಲ, ಆಯಿತು 24ನೇ ತಾರೀಕು ಮೀಟಿಂಗನ್ನು ನಾನು ಮುಂದೂಡ್ತೀನಿ, ನೀವು ಬನ್ನಿ, ನೀವು ಬಂದ ಮೇಲೆ ಕರೆಸಿದಾಗ ನಾವು ಅವರು ಕೂಡ ಬಂದು ಕೂತು ನಾವು ಇದನ್ನೆಲ್ಲ ಚರ್ಚೆ ಮಾಡೋಣ ಅನ್ನೋಂಥ ಮಾತನ್ನು ಉಮಾಪತಿಯವರು ಸಿರಿಗೆರೆ ಜಗದ್ಗುರುಗಳು ಹೇಳಿದರು. ಅಕ್ಷರಶಃ ಗುರುಗಳು ಹೇಳಿದ ರೀತಿಯಲ್ಲೇ 24ನೇ ತಾರೀಕಿನ ಮೀಟಿಂಗನ್ನು ಉಮಾಪತಿಯವರು ಮುಂದೂಡಿದರು. ಆದರೆ ಉಚ್ಚಟಿತ ಮಸಾಜ್ ಪ್ರಿಯ ಸ್ವಾಮೀಜಿ ನೀವೇನು ಮಾಡಿದ್ರಿ, 24ನೇ ತಾರೀಕಿನ ದಿವಸ ನಿಮಗೆ ಬೇಕಾಗಿರ್ತಕ್ಕಂಥ ಕೆಲವು ಭಕ್ತರನ್ನ ಹಣ ಕೊಟ್ಟು ಕರೆಸ್ಕೊಂಡಲ್ಲಿ ಒಂದು ಲೆಕ್ಕ ಕೊಡಿ ಅಂತಕ್ಕಂಥ ಚಳುವಳಿಯನ್ನು ಮಾಡಿದ್ರಲ್ಲ, ಸಿರಿಗೆರೆ ಜಗದ್ಗುರುಗಳಿಗೆ ನೀವು ಗೌರವ ಕೊಟ್ಟಂಗ, ಉಮಾಪತಿಯವ್ರ ಗೌರವ ಕೊಟ್ಟಂಗೆ ಅಂತಕ್ಕಂಥದ್ದನ್ನು ನೀವು ಒಂದು ಬಾರಿ ನಿಮ್ಮಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ. ವಿನಾಕಾರಣ ಇವತ್ತು ಏನೇನೋ ಆಪಾದನೆಗಳನ್ನು ಮಾಡ್ತೀರಾ. ಶಾಮನೂರು ಶಿವಶಂಕರಪ್ಪನವರ ಅವರು ದೈವಾಧೀನರಾದಂಥ ಸಂದರ್ಭದಲ್ಲಿ ನಾನು 2 ಬಾರಿ ಹೋಗಿದ್ದಕ್ಕೆ ಉಮಾಪತಿಯವರು ಟ್ರಸ್ಟಲ್ಲಿ ನನಗೆ ವಿರೋಧ ವ್ಯಕ್ತಪಡಿಸಿದ್ರು ಅಂತಕ್ಕಂಥ ಮಾತನ್ನು ನೀವು ನಿನ್ನೆ ಪ್ರಸ್ತಾಪ ಮಾಡಿದಿರಿ. ಇವತ್ತು ಶಾಮನೂರು ಶಿವಶಂಕರಪ್ಪಾಜಿ ಅವ್ರ ಜೊತೆಗೆ ಉಮಾಪತಿಯವರ ಒಡನಾಟ 60 ವರ್ಷದಿಂದ ಒಡನಾಟ, ಅವರಿಬ್ಬರು ಕೂಡ ಅಣ್ಣ ತಮ್ಮರಿಗಿಂತಲೂ ಹೆಚ್ಚಾಗಿದ್ದರು, ಅವ್ರ ಜೊತೆ ಅತ್ಯಂತ ಅವಿನಾಭಾವ ಸಂಬಂಧ ಇತ್ತು. ಇವತ್ತು ಈ ಪೀಠಕ್ಕೆ ದಾವಣಗೆರೆನ ನೋಡಿ ನೀವು 8 ವರ್ಷನೂ ಆಗಿಲ್ಲ, ನೀವಿಲ್ಲಿ ಬಂದು ಇಲ್ಲಿ ಅವಿನಾಭಾವವಾಗಿ ಕಟ್ಕೊಂಡಿರ್ತಕ್ಕಂಥ ಸಂಬಂಧಗಳ ಬಗ್ಗೆ ಬಾಯಿ ಬಂದಂಗೆ ಮಾತನಾಡ್ತೀರಾ ನೀವು. ಈ ರೀತಿ ಲಘುವಾಗಿ ಹಾಸ್ಯಾಸ್ಪದವಾಗಿ ಮಾತಾಡೋದನ್ನು ಬಿಡದೆ ಹೋದರೆ ಬೇರೆ ರೀತಿಯ ಪ್ರಕರಣಗಳು, ಬೇರೆ ರೀತಿಯ ವಿಚಾರಗಳನ್ನು ಟ್ರಸ್ಟು ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತೇನೆ. ಅದರಲ್ಲಿ ಒಂದನ್ನು ನಿಮಗೆ ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಮಸಾಜ್ ಪ್ರಿಯ ಸ್ವಾಮೀಜಿ ಹೇಳೋದಕ್ಕೆ ಬಯಸ್ತೀನಿ. ಇವತ್ತೇನು ನಮ್ಮ ಮಠದಲ್ಲಿ 60 ಜನ ವಿದ್ಯಾರ್ಥಿಗಳು ಇದ್ದರು, ಅನಾಥ ಮಕ್ಕಳನ್ನು ನಾವು ಇಟ್ಕೊಂಡಿದ್ವಿ, ಆ ಎಲ್ಲ 60 ಮಕ್ಕಳ ಜೊತೆಗೆ ನೀವೇನು ವಿಕೃತ ಭಾವದಿಂದ ಮಸಾಜನ್ನು ಮಾಡಿಸ್ಕೊಂಡಿದ್ದೀರಿ. ಅವರು 4 ಜನ ದಾವಣಗೆರೆ ನಗರದಲ್ಲಿ ಬಂದು ನಿನ್ನೆ ಬೆಳಗ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ತೀವಿ ಅಂತ ಹೇಳಿ ಅವ್ರ ತಂದೆ ತಾಯಿ ಮಕ್ಕಳನ್ನು ಕರ್ಕೊಂಡು ಬಂದು ಇವತ್ತು ದಾವಣಗೆರೆ ನಗರದಲ್ಲಿದ್ದರು. ಇವತ್ತದು ಒಂದು ಕಂಪ್ಲೇಂಟ್ ಏನಾದ್ರೂ ಪ್ರಕಾರ ದಾಖಲಾಯಿತು ಅನ್ನೋದಾದರೆ ಪೋಕ್ಸೋ ಕೇಸ್ ನಿಮ್ಮ ಮೇಲೆ ದಾಖಲಾಗ್ತದೆ. ಆ ಪೋಕ್ಸೋ ಕೇಸನ್ನು ನಿಮ್ಮ ಮೇಲೆ FIR ಮಾಡಿಸಬಾರ್ದು ಅಂತೇಳಿ ಟ್ರಸ್ಟಿಗಳು ಎಲ್ಲರೂ ಕೂಡ ವಿಶೇಷವಾಗಿ ನಿಮ್ಮ ಗಮನದಾಗಿರಲಿ. ಉಮಾಪತಿಯವರು ನಾವು ಕರ್ಕೊಂಡು ಬಂದ ಆ ಸ್ವಾಮೀಜಿನ ಸ್ವಾಮಿ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಕರಣ ಅವ್ರ ಮೇಲೆ ದಾಖಲಾಗಬಾರ್ದು. ಆ ರೀತಿ ನಾವು ಮಾಡಿ ಅವರನ್ನು ಅವಮಾನಗೊಳಿಸೋದು ಬೇಡ ಅಂಥೇಳಿ ಆ ಮಕ್ಕಳ ತಂದೆ ತಾಯಿಗಳಿಗೆ
ಇವತ್ತು ಉಮಾಪತಿ ಅವರು ಬಿಡಿಸಿದ್ರು ಅಂತಕ್ಕಂಥದ್ದನ್ನು ಮಸಾಜ್ ಪ್ರಿಯ ಸ್ವಾಮೀಜಿ ನಿಮ್ಮ ಗಮನದಲ್ಲಿರಲಿ. ನಿನ್ನೆ ಪೋಕ್ಸೋ ಪ್ರಕರಣ ನಿಮ್ಮ ಮೇಲೆ ದಾಖಲಾಗಿದ್ರೆ ನಿನ್ನೆ ಸಂಜೆಗೆ ನೀವು ಅರೆಸ್ಟ್ ಆಗ್ತಾ ಇದ್ರಿ. ಯಾಕೆ ನಾವೆಲ್ಲ ಇಷ್ಟೊಂದು ಒಳ್ಳೆ ರೀತಿಯಾಗಿ ನಿಮ್ಮ ಬಗ್ಗೆ ಚಿಂತನೆ ಮಾಡ್ತೀವಲ್ಲ, ಇದು ನಮ್ಮ ದೌರ್ಬಲ್ಯ ಅಂತ ಭಾವಿಸಿದ್ದೀರಾ? ನಮ್ಮ ದೌರ್ಬಲ್ಯ ಅಲ್ಲ, ಅದು ನಮ್ಮ ಒಳ್ಳೆತನ. ಆ ಉಮಾಪತಿಯವರ ಒಳ್ಳೆತನವನ್ನು ಕೆರಳಿಸ್ತಕ್ಕಂಥ ಪ್ರಯತ್ನವನ್ನು ಉಚ್ಚಾಟಿತ ಮಸಾಜ್ ಪ್ರಿಯ ಸ್ವಾಮೀಜಿ ನೀವು ಅದನ್ನು ಯಾವ ಕಾರಣಕ್ಕೂ ಕೂಡ ದುರ್ಬಳಕೆ ಮಾಡ್ಕೋಬಾರ್ದು ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು